ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಬೆಳಿಗ್ಗೆ ಸ್ವಾಗತ. ಇಲ್ಲಿ ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇರೋ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿ ಹಣ ಬಂದಿಲ್ಲ ಅಂತ. ಯಾಕೆಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏಪ್ರಿಲ್ 2ನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ರು. ಆದರೆ ಇವಾಗ ಏನು ಮಾಡಿದ್ರೆ ಅಂದರೆ ಆ ಒಂದು ಡೇಟ್ನ ಚೇಂಜ್ ಮಾಡಿದರೆ ಇವಾಗ ಒಂದು ಹೊಸ ಡೇಟ್ನ ಹೇಳಿದರೆ ಈ ಒಂದು ದಿನಾಂಕಕ್ಕೆ ಇವಾಗ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿ ಹಣ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಿಮ್ಗೇನಾದರೂ ಇವಾಗ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಾ ಅಂದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೋತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಗೊತ್ತಲ್ಲ, ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಸಾಕಷ್ಟು ಜನ ಕಮೆಂಟ್ ಆಗ್ತಿದ್ರೆ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿ ಹಣ ಬಂದಿಲ್ಲ ಅಂತ. ಏನಕ್ಕೆ ಅಂದ್ರೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ನೀವು ಕೂಡ ಅದನ್ನೆಲ್ಲ ಕೂಡ ನ್ಯೂಸ್ ಚಾನಲ್ಸ್ ಅಲ್ಲೂ ಕೂಡ ನೋಡಿರ್ತೀರಾ. ಇವಾಗ ರಂಜಾನ್ ಮತ್ತೆ ಯುಗಾದಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿ ಹಣನ ಬಿಡುಗಡೆನ ಮಾಡಿದೀವಿ. ಮತ್ತೆ ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿ ಹಣನ ಕೂಡ ಏಪ್ರಿಲ್ 2ನೇ ವಾರದಲ್ಲಿ ಬಿಡುಗಡೆನ ಮಾಡ್ತೀವಿ ಅಂತ ಹೇಳಿದ್ರು. ಏಪ್ರಿಲ್ 2ನೇ ವಾರದಲ್ಲಿ ಏನಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಅವ್ರು ಹೇಳಿದಂದ್ರೆ, ಇಲ್ಲಿ ಯಾಕೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ರಾಜ್ಯ ಸರ್ಕಾರದಿಂದ ಆಗ್ಲೇ 2,500 ಕೋಟಿ ಬಂದು ಕ್ರೆಡಿಟ್ ಆಗಿದೆ. ನಿಮ್ಗೆ 19ನೇ ಕಂತಿ ಹಣ ಬಿಡುಗಡೆ ಮಾಡೋಕ್ಕೆ ಹಣ ಎಲ್ಲ ಕೂಡ ಸ್ಯಾಂಕ್ಷನ್ ಆಗಿದೆ, ಅಮೌಂಟು ಕೂಡ ಬಂದಿದೆ. ಇವ್ರು ಏನು ಮಾಡ್ಬೇಕಂದ್ರೆ ನಿಮಗೆ ಪ್ರೋಸೆಸ್ ಮಾಡ್ಬಿಟ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಹೋಗ್ಬೇಕಲ್ಲ, ಯಾವ ಜಿಲ್ಲೆ ಅವ್ರಿಗೆ, ಯಾವ ತಾಲೂಕು ಅವ್ರಿಗೆ, ಯಾವ ಅಕೌಂಟಿಗೆ ಹೋಗ್ಬೇಕಲ್ಲ, ಅದನ್ನ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆ ಒಂದು ಪ್ರೋಸೆಸ್ ಮಾತ್ರ ನಿಮಗೆ 19ನೇ ಕಂತಿ ಹಣಕ್ಕೆ ಪೆಂಡಿಂಗ್ ಆಗಿರೋದು. ಹಾಗಾದ್ರೆ 19ನೇ ಕಂತಿ ಹಣ ಏನಕ್ಕೆ ಏಪ್ರಿಲ್ 2ನೇ ವಾರದಲ್ಲಿ ಬರಲಿಲ್ಲ ಮತ್ತೆ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಲೇಟೆಸ್ಟ್ ಏನೇನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನಾದ್ರು 19ನೇ ಕಂತಿ ಹಣ ಬಂದಿಲ್ಲ ಅಂದ್ರೆ ಗಮನ ಇಟ್ಟು ಇವಾಗ ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿ ಹಣ ನಮ್ಮ ಖಾತೆಗೆ ಇನ್ನೂ ಬಂದಿಲ್ಲ, ಯಾವಾಗ ನಮಗೆ ಬರುತ್ತೆ, ಯಾವಾಗ ನಮ್ಮ ಜಿಲ್ಲೆಗೆ ಬರುತ್ತೆ, ಯಾವಾಗ ನಮ್ಮ ತಾಲೂಕಿಗೆ ಬರುತ್ತೆ. ಇವಾಗ ಏನಾದ್ರು 19ನೇ ಕಂತಿ ಹಣ ಆಗ್ಲಿ ಏನಾದ್ರು ಬಿಡುಗಡೆನ ಮಾಡಿದಾರ, ಅಥವಾ ನಾಳೆ ಏನಾದ್ರು ಬಿಡುಗಡೆ ಆಗುತ್ತಾ, ಇವತ್ತೇನಾದ್ರು ಬಿಡುಗಡೆ ಆಗುತ್ತಾ ಅಂತ ಕೂಡ ನೀವು ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತೀರ. ಯಾಕೆಂದ್ರೆ ಏಪ್ರಿಲ್ 2ನೇ ವಾರದಲ್ಲಿ ಹಣ ಬರುತ್ತೆ ಅಂತ ಖುದ್ದಾಗಿ ಹೆಡ್ ಆಗಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸ್ಕೊಟ್ಟಿದ್ರು. ಅದಕ್ಕೋಸ್ಕರ ಏಪ್ರಿಲ್ 2ನೇ ವಾರದಲ್ಲಿ ಬರಲಿಲ್ಲ. ಇವಾಗ ಏಪ್ರಿಲ್ 3ನೇ ವಾರ, ಇವಾಗ ಈ ಒಂದು ವಾರದಲ್ಲಾದರೂ ಕೂಡ ಬರುತ್ತಂತ ನೀವು ಪ್ರತಿದಿನನೂ ಕೂಡ ನಿಮ್ಮ ಮೊಬೈಲ್ನ ಚೆಕ್ ಮಾಡ್ತಾ ಇರ್ತೀರಿ ಇವಾಗ ಫ್ರೀಕ್ವೆಂಟ್ ಆಗಿ. ಯಾಕೆಂದ್ರೆ 18ನೇ ಕಂತಿ ಹಣ 2,000 ರೂಪಾಯಿ ಬಂದಿರೋದು ಇವಾಗ ಆಗ್ಲಿ ನಿಮ್ಮಲ್ಲಿ ಖಾಲಿ ಆಗಿರುತ್ತೆ ಆ ಒಂದು ಹಣ. ಇವಾಗ ಹೊಸದಾಗಿ 19ನೇ ಕಂತಿ ಹಣ 2,000 ರೂಪಾಯಿ ಬರುತ್ತೆ ಅಂತ ಹೇಳಿದ್ರಲ್ವಾ ರಾಜ್ಯ ಸರ್ಕಾರದವರು, ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀರಾ. ಯಾಕೆಂದ್ರೆ ಇವಾಗ 19ನೇ ಕಂತಿ ಹಣ ಬಿಡುಗಡೆ ಮಾಡೋಕ್ಕೆ ಅಲ್ಲಿ ಜಾಸ್ತಿ ಪ್ರೋಸೆಸ್ ಏನು ಕೂಡ ಇಲ್ಲ. ಜಸ್ಟ್ ಅವ್ರ ಅಧಿಕಾರಿಗಳಿಗೆ ಹೇಳಬೇಕು ನೆಕ್ಸ್ಟ್ ಹಣನ ಸ್ಯಾಂಕ್ಷನ್ ಮಾಡಿ 19ನೇ ಕಂತಿ ಹಣನ ಅಂತ, ಅಷ್ಟೇ. ಆ ಒಂದು ಪ್ರೋಸೆಸ್ ಮಾತ್ರ ಇನ್ನೂ ಪೆಂಡಿಂಗ್ ಇದೆ. ಅದರಿಂದ ನಿಮ್ಗೆ ಏನಾಗಿದೆ ಅಂದರೆ 19ನೇ ಕಂತಿ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಅದೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇನ್ನೂ ಯಾವೊಂದು ಜಿಲ್ಲೆಗೂ ಕೂಡ ಬಂದಿಲ್ಲ, ಮತ್ತು ಯಾವೊಂದು ತಾಲೂಕಿಗೂ ಕೂಡ ಬಂದಿಲ್ಲ, ಯಾರ ಖಾತೆಗೂ ಕೂಡ 19ನೇ ಕಂತಿ ಹಣ 2,000 ರೂಪಾಯಿ ಬಂದ್ಬಿಟ್ಟು ಇನ್ನೂ ಕ್ರೆಡಿಟ್ ಆಗಿಲ್ಲ. ಏಪ್ರಿಲ್ 2ನೇ ವಾರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು, ಆದರೆ ಇನ್ನೂ ಮಾಡಿಲ್ಲ. ಸರಿನಾ? ಅದನ್ನ ನೀವೇನು ಕೂಡ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬೇರೆಯವ್ರಿಗೆಲ್ಲ ಆಗ್ಲಿ 2,000 ರೂಪಾಯಿ ಬಂದಿದೆ, ನಮಗೆ ಮಾತ್ರ ಇನ್ನೂ ಬಂದಿಲ್ಲ ಅಂತ. ಸರಿನಾ? ಹಾಗಾದ್ರೆ ನಿಮ್ಮ ಖಾತೆಗೆ ಹಣ ಯಾವಾಗ ಬರುತ್ತೆ, ಏನಕ್ಕೆ ಏಪ್ರಿಲ್ 2ನೇ ವಾರದಲ್ಲಿ ಬಿಡುಗಡೆ ಆಗಿಲ್ಲ, ಹಾಗಾದ್ರೆ ಯಾವಾಗ ಬಿಡುಗಡೆ ಆಗುತ್ತೆ, ಏನಾದರೂ ಈ ವಾರದಲ್ಲಿ 2,000 ರೂಪಾಯಿ ಬರುತ್ತಾ, ಅಥವಾ ಮುಂದಿನ ವಾರ ಆಗುತ್ತಾ, ಅಥವಾ ಮುಂದಿನ ತಿಂಗಳಾಗುತ್ತಾ, ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನೊಂದು ಅಪ್ಡೇಟ್ ಇದೆ ಅಂದ್ರೆ, ಈ ಒಂದು ಅಪ್ಡೇಟ್ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಬಂದಿದೆ. ಅವರು ಕೊಟ್ಟಿರುವಂತಹ ಅಪ್ಡೇಟ್ಸ್ ಏನಿದೆ ಅಂದ್ರೆ, ಇಲ್ಲಿ ಸ್ವಲ್ಪ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿ ಹಣ ಬಿಡುಗಡೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಆ ಒಂದು ಕಾರಣದಿಂದಾಗಿ ಏಪ್ರಿಲ್ 2ನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿ ಹಣನ ಬಿಡುಗಡೆ ಮಾಡೋಕ್ಕಾಗಿಲ್ಲ. ಮತ್ತು ಇವಾಗ ಏಪ್ರಿಲ್ 3ನೇ ವಾರದಲ್ಲೂ ಕೂಡ ನಾವು 19ನೇ ಕಂತಿ ಹಣನ ಬಿಡುಗಡೆ ಮಾಡ್ತಾ ಇಲ್ಲ. ಏಪ್ರಿಲ್ 4ನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ, ಇವ್ರು 2ನೇ ವಾರ ಅಂತ ಬಿಡುಗಡೆ ಮಾಡ್ತೀವಿ ಅಂತ ಹೇಳೋದೇನಕ್ಕೆ, ಮತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ಬಿಟ್ಟು ಡೇಟ್ ಮುಂದೆ ಏನಕ್ಕೆ ಈ ರೀತಿ ತಳ್ತಾರೋ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವು ನೆಕ್ಸ್ಟ್ ವಾರದವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಾರ ನಿಮಗೆ 19ನೇ ಕಂತಿ ಹಣ 2,000 ರೂಪಾಯಿನ ರಿಸೀವ್ ಮಾಡ್ಕೋತೀರಾ. ಸದ್ಯಕ್ಕೆ ಈ ರೀತಿ ಇದೆ ಒಂದು ಅಪ್ಡೇಟ್. ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್